ಹಾಯ್ ಬ್ರೋಸ್, ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡೋಣ ಅಂತಿದ್ದೀವಿ. ಆ್ಯಕ್ಚುಲಿ ಜಾನವರು ಬಲ್ಕಲ್ಲಿ ಆರ್ಡರ್ ಮಾಡಿದ್ರೆ ನೋಡಿದ್ದೀರಾ. ಬಟ್ ಇವತ್ತೇನೆಂದರೆ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಒಂದು 6-7 ಜನಕ್ಕೆ ಊಟ ಮಾಡೋಷ್ಟಲ್ಲೂ ಮಾಡೋಣ ಅಂತಿದ್ದಾರೆ. ಅದರಲ್ಲಿ ಯಾವ ಥರ ರೆಸಿಪಿ ಇರುತ್ತೆ ಅಂತ ಒಂದು ಹೈದರಾಬಾದ್ ಸ್ಟೈಲ್ ನೋಡೋಣ. ಬನ್ನಿ ಜಾನ್ ಹತ್ರ ಕೇಳೋಣ. ಓಕೆ ಬ್ರೋಸ್, ಮಾತಲ್ಲಿ ಹೇಳೋದಲ್ಲ, ನಿಮ್ಗೆ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ, ನಡೀರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಏನೇನು ಕಟ್ ಮಾಡ್ಕೋಬೇಕು ಅಂತ ಫಸ್ಟ್ ಆನಿಯನ್ನಿಂದ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಬಿರಿಯಾನಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಇದೆಯಲ್ಲಿ ನೋಡ್ಕೋಬೋದು ಏನೇನು ಬೇಕಂತ. ಮೊದಲನೇದಾಗಿ ಆನಿಯನ್ ಕಟ್ ಮಾಡ್ಕೊಳ್ಬೇಕು. ಸೊ ಅದಾಗಿದ್ಮೇಲೆ ಅಂದರೆ ಪುದೀನ, ಆಮೇಲೆ ಕೊತ್ತಂಬರಿ ಇರುತ್ತೆ. ಸೊ ಅದಾಗಿದ್ಮೇಲೆ ಮೆಣಸಿನ್ಕಾಯಿ ಇರುತ್ತೆ. ಸೊ ಆಮೇಲೆ ಲೆಮನ್ ಕೂಡ ಬೇಕಾಗುತ್ತೆ. ಆಮೇಲೆ ಮೊಸರು ಬೇಕಾಗುತ್ತೆ. ಸೊ ಏನಂದರೆ ಮತ್ತೆ ಮಿಕ್ಸ್ ಎಲ್ಲ ಮಸಾಲ ಬೇಕಾಗುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕೂಡ ಬೇಕಾಗುತ್ತೆ. ಸೊ ಇವಾಗ ಜಾನವರು ಈರುಳ್ಳಿ ಕಟ್ ಮಾಡ್ತಿದ್ದಾರೆ, ಯಾವ ಥರ ಕಟ್ ಮಾಡ್ತಿದ್ದಾರೆ, ಯಾವ ಥರ ಕಟ್ ಮಾಡ್ಬೇಕನ್ನೋದನ್ನ ಹೇಳ್ಕೊಡ್ತಾರೆ. ಬನ್ನಿ. ಈ ಥರ ಈಗ ಆನಿಯನ್ ಕಟ್ ಮಾಡ್ಕೊಳ್ಬೇಕು ನೋಡಿ, ಸ್ಲೈಸ್ ಆಗಿ. ಯಾಕಂದರೆ ಸರಿಯಾಗಿ ಬ್ರೌನ್ ಕಲರ್ ಆಗೋಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು. ನೋಡಿ ಚಿಕನ್ ಕೂಡ ಯಾವ ಥರ ಪೀಸ್ ಇರುತ್ತೆ ಅಂತ ನೋಡಿ. ಇಷ್ಟು ದೊಡ್ಡ ದೊಡ್ಡ ಪೀಸ್ನ ಮಾಡಬೇಕು ಚಿಕನ್. ಆ್ಯಕ್ಚುಲಿ ತುಂಬ ಜನ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾರೆ. ಸೊ ಬಿರಿಯಾನಿ ಮಾಡಿದ ತಕ್ಷಣ ಅದು ಪೀಸೇ ಇರಲ್ಲ, ಫುಲ್ ಕರ್ಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ದಪ್ಪ ದಪ್ಪ ಪೀಸ್ ಮಾಡಿದ್ದೇವೆ ನೋಡಿ. ಸೊ ಇವಾಗ ಬನ್ನಿ ಒಂದೊಂದಾಗಿ ಕಟ್ ಮಾಡಿಬಿಟ್ಟು ರೆಸಿಪಿನ ರೆಡಿ ಮಾಡೋಣ. ಬನ್ನಿ. ಜಾನ್ ಏನಾದರೂ ಹೆಲ್ಪ್ ಮಾಡಬೇಕಾ? ಸರಿ, ನೀವು ಚಿಕನ್ ಎಲ್ಲ ತೊಳೆರಿ, ನಾನೆಲ್ಲ ಕಟ್ ಮಾಡ್ಕೊಂಡು. ಚಿಕನ್ ವಾಶ್ ಮಾಡೋಣ ಕ್ಲೀನಾಗಿ. ನೋಡಿ ಚಿಕನ್ ಕೂಡ ಎಷ್ಟು ಚೆನ್ನಾಗಿ ಲೆಗ್ ಪೀಸ್ ಎಲ್ಲ ಕೊಟ್ಟಿದ್ದಾರೆ. ಇದು ತಿನ್ನೋದೇ ಒಂಥರ ಮಜವಾಗಿರುತ್ತೆ. ಕರೆಕ್ಟಾಗಿ ಏನಂದರೆ ಒಂದು 2-3 ಟೈಮ್ಸ್ ಮಾತ್ರ ವಾಶ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಸ್ವಲ್ಪ ಗಲೀಜಿರುತ್ತೆ. ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡಿದ್ರೆ ಕರೆಕ್ಟಾಗಿ ಫ್ರೆಶ್ಶಾಗಿ ಕಾಣಿಸುತ್ತೆ ಚಿಕನು. ಸೊ ಆ್ಯಕ್ಚುಲಿ ಒಂದು ಚಿಕನ್ ಅವನು ಫ್ರೆಶ್ಶಾಗೇ ನಮಗೆ ಮಾಡಿಕೊಟ್ಟಿದ್ದ ಚಿಕನು. ಅಟ್ಲೀಸ್ಟ್ ಒಂದು 2-3 ಟೈಮ್ಸ್ ಆದರೂ ವಾಶ್ ಮಾಡಲೇಬೇಕು. ಯಾಕಂದರೆ ನೋಡಿ ಸ್ವಲ್ಪ ಏನಂದರೆ ಈ ಥರ ಬ್ಲಡ್ ಎಲ್ಲ ಇರುತ್ತೆ. ಸೊ ನಾವು ನೀಟಾಗಿ ಕ್ಲೀನ್ ಮಾಡಲೇಬೇಕು. ನೀಟಾಗಿ ಕ್ಲೀನ್ ಮಾಡಿದ್ರೆ ಆ ಚಿಕನ್ಗೊಂದು ಟೇಸ್ಟ್ ಬರುತ್ತೆ. ಬನ್ನಿ ಇವಾಗ ಮಸಾಲೆಗಳು ರೋಸ್ಟ್ ಮಾಡೋಣ ಎಲ್ಲ. ಇದು ಚಕ್ಕೆ, ಇದು ಸ್ಟಾರ್, ಲವಂಗ ಏಲಕ್ಕಿನೂ ಇದೆ ಇದರಲ್ಲಿ. ಏಲಕ್ಕಿ, ಹೈದರಾಬಾದಿ ಬಿರಿಯಾನಿಗೆ ಶಾಜೀರಾ ಮಸಾಲ ಬೇಕೇ ಬೇಕು. ಆ್ಯಕ್ಚುಲಿ ಇದು ಪುದೀನ, ಇದು ಕೊತ್ತಂಬರಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ದೊಡ್ಡದಾಗಿದ್ದರೆ ತಿನ್ನಬೇಕಿದ್ರೆ ಬಾಯಲ್ಲಿ ಬಂದುಬಿಡುತ್ತೆ. ಸೊ ಅದಕ್ಕೇನಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಲೇಬೇಕು. ನೋಡಿ ಯಾವ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದೇನೆಂದರೆ ಫಸ್ಟ್ ಎಲೆ ಎಲ್ಲ ನೀಟಾಗಿ ಕಡಿಬೇಕು. ಅದಾಗಿದ್ಮೇಲೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು. ಸೊ ಇದಾಗಿದ್ಮೇಲೆ ಇದನ್ನು ಒಂದು ಸಾರಿ ವಾಶ್ ಮಾಡ್ಕೊಳ್ಳೇಬೇಕು ನೀರಲ್ಲಿ. ಯಾಕಂದರೆ ಸ್ವಲ್ಪ ಗಲೀಜೆಲ್ಲ ಇರುತ್ತಲ್ಲ, ಅದು ನೀಟಾಗಿ ಹೋಗ್ಬಿಡುತ್ತೆ. ಶಾಜೀರಾ ಇದ್ರ ಜೊತೆ ಹಾಕ್ಬಾರ್ದು. ಯಾಕಂತಂದರೆ ಶಾಜೀರಾ ಚಿಕ್ಕ ಚಿಕ್ಕ ಇದು ಇರುತ್ತಲ್ಲ, ಬೇಗ ಸುಟ್ಟೋಗ್ಬಿಡುತ್ತೆ. ಆಮೇಲೆ ಒಂದು 30 ಸೆಕೆಂಡ್ ಇದೆ ಅನ್ನೋಷ್ಟರಲ್ಲಿ ಹಾಕ್ಬಿಡ್ಬೋದು ಅಷ್ಟೇ. ಆ್ಯಕ್ಚುಲಿ ನಾವು ಪೇಸ್ಟ್ ಯೂಸ್ ಮಾಡಲ್ಲ. ಪೇಸ್ಟ್ ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ಈ ಥರ ನಾವು ನ್ಯಾಚುರಾಗಿರೋದ ಬೆಳ್ಳುಳ್ಳಿ ಮತ್ತು ಶುಂಠಿ ಯೂಸ್ ಮಾಡಿದರೆ ಅದು ಟೇಸ್ಟೇ ಬೇರೆ ಇರುತ್ತೆ. ಅದು ಇವಾಗ ಗೊತ್ತಾಗಲ್ಲ, ನೀವು ತಿಂದಿದ್ದಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಕ್ಲೀನಾಗಿ ಏನಂದರೆ ವಾಶ್ ಮಾಡ್ಕೋಬೇಕು. ಪಡಿಸ್ಬೇಕಾಗುತ್ತೆ. ಯಾಕಂತಂದರೆ ಸರಿಯಾಗಿ ಫ್ರೈ ಆಗುತ್ತೆ. ಇಲ್ಲ ಅಂತಂತಂದರೆ ಹಾಗೆ ಅಂಟ್ಕೊಂಡ್ರೆ ಒಂದು ಫ್ರೈ ಆಗುತ್ತೆ, ಒಂದು ಹಾಗೆ ಇರುತ್ತೆ. ಸ್ವಲ್ಪ ಆಯಿಲ್ ಬಿಸಿಯಾಗಿದೆ, ಇವಾಗ ಹಾಕೋಬೋದು. ಏನಂದರೆ ಎಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಫುಲ್ಲು ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡಬೇಕು. ಅದರಲ್ಲೊಂದು 4-5 ಮೆಣಸಿನ್ಕಾಯಿ ಹಾಕೋಣ. ಓಕೆನಾ? ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಮಾಡಿ ನೋಡಿ ಒಂದು ಸರಿ ಟ್ರೈ, ಗೊತ್ತಾಗುತ್ತೆ. ಉದ್ದ ಕಟ್ ಮಾಡ್ಕೋಬೇಕು ಮೆಣಸಿನ್ಕಾಯಿ. ಸೊ ನಾವು ಲಾಸ್ಟ್ ಬಿರಿಯಾನಿ ಮಾಡಬೇಕಿದ್ರೆ ಮೇಲ್ಗಡೆ ಹಾಕ್ತೀವಿ, ಅದನ್ನು ಈ ಥರ ಉದ್ದ ಕಟ್ ಮಾಡ್ಕೋಬೇಕು. ಇದರಲ್ಲಿ ಒಂದು 4-5, ಸೊ ಅಲ್ಲೊಂದು 4-5 ಆದರೆ ಮಸಾಲ ಎಲ್ಲ ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡೋಣ.
ನೋಡಿ ಈ ಥರ ಆಗುತ್ತೆ. ಸೊ ಜಾಸ್ತಿ ಏನಂದರೆ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು ಚೂರ ನೀರು ಹಾಕೋಣ. ಓಕೆನಾ, ಚೂರು ನೀರು ಹಾಕ್ಕೊಂಡಿದ್ದು ನೋಡಿ. ಇವಾಗ ಕರೆಕ್ಟಾಗಿ ಏನಂದರೆ ನಿಮಗೆ ಈಸಿಯಾಗಿ ತೆಕ್ಕೊಳ್ಳೋಕ್ಕೂ ಬರುತ್ತೆ. ಆಮೇಲೆ ಅಂದರೆ ಫುಲ್ ಪೇಸ್ಟ್ ಥರ ಆಗುತ್ತೆ. ನೀರು ಹಾಕಿದ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನೋಡಿ ಯಾವ ಥರ ಆಗಿದೆ ಅಂತ. ನಾನು ನೋಡಿ ಈ ಥರ ಓಕೆ ಅಲ್ಲ? ಹಾಂ, ಓಕೆ. 1 kg ಅಂತ ನಾವು ಚಿಕನ್ ತಂದಿದ್ದೀವಿ. ಚಿಕನ್ ಪೀಸ್ ನೋಡಿ, ಲೆಗ್ ಪೀಸು. ಈ ಥರ ನೀಟಾಗಿ ಫುಲ್ಲು ಕಟ್ಟಾಗಿದ್ದ ತಕ್ಷಣ ಇದ್ರಲ್ಲಿ ಫುಲ್ ರಸ ಬರುತ್ತಲ್ಲ, ರಸ ಎಲ್ಲ ನೀಟಾಗಿ ಹಿಂಡ್ಕೋಬೇಕು ಇದರಲ್ಲಿ ಗ್ಲಾಸಲ್ಲಿ. ಇವಾಗ ಚಿಕನ್ಗೆ ಎಲ್ಲ ಮಸಾಲ ಯಾವ್ಯಾವ ಥರ ಹಾಕೋಬೇಕು ಅನ್ನೋದು ರೆಡಿ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಮ್ಮ ಬ್ಯಾಚುಲರ್ ರೂಮು ಅದ್ರ ಸಲುವಾಗಿ ಚಿಕ್ಕ ಕಿಚನ್ ಇದೆ. ಸೊ ಅರಿಶಿಣ ಹಾಕ್ತಾ ಇದ್ದೀನಿ. ನೋಡಿ ಲೆಮನ್ ಹಾಕ್ತಾ ಇದ್ದೀನಿ, 1.5 ಲೆಮನ್ನು. ಮಸಾಲೆ ಬೇಕಾೇನಾದರೂ ವೇಟ್, ಸ್ವಲ್ಪ ಖಾರ ಹಾಕೊಳ್ಳೋಣ. ಖಾರ ಕೊಡು. ಖಾರ ಬೇಕಾ? ಆಲ್ರೆಡಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಲ್ಲ, ಸ್ವಲ್ಪ ಹಾಕೊಳ್ಳೋಣ ಇದು ಖಾರ. ಇದು ಸಾಕಲ್ಲ ಕೊತ್ತಂಬರಿ ಮತ್ತು ಪುದೀನ. ಆ್ಯಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ಜಾನ್ ಬ್ರೋ ಏನಂದರೆ ಅವಾಗ ಬಿರಿಯಾನಿ ಮಾಡ್ತಿದ್ದಿಲ್ಲ, ನೋಡಿಕೊಂಡು ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೆ. ಪರವಾಗಿಲ್ಲ, ಒಂದು ಲೆವೆಲ್ಗೆ ಮಾಡಿದ್ದೆ ನಾನು ಕೂಡ. ಸೊ ಜಾನ್ ಬ್ರೋ ನೋಡಿ ನೋಡಿ ನನಗೂ ತುಂಬ ಅಭ್ಯಾಸ ಆಗಿಬಿಟ್ಟಿದೆ. ಬಿರಿಯಾನಿ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಮನೇಲಿ ಕೂಡ ಮಾಡ್ತೀನಿ ಅವಾಗ ವೀಕೆಂಡೆಲ್ಲ ಇರುತ್ತಲ್ಲ, ಮಾಡ್ತೀನಿ. ಅವಾಗೆಲ್ಲ ಮಾಡ್ತೀನಿ ಬಿರಿಯಾನಿ. ರುಬ್ಬಿರೋ ಮಸಾಲ ಹಾಕೊಳ್ಳೋಣ. ಎಲ್ಲ ಮಸಾಲ ಮಿಕ್ಸ್ ಇರ್ತದೆ, ಎಲ್ಲ ಮಸಾಲ ಮಿಕ್ಸ್ ಇದೆ. ಹಂಗಿದೆ ನೀವು ಫುಲ್ ಪೇಸ್ಟ್ ಥರ ಆಗಿದೆ ಮಸಾಲ. ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲ ಎಲ್ಲ. ಸ್ವಲ್ಪ ಧನಿ. ಆ್ಯಕ್ಚುಲಿ ನಮ್ಮ ಗ್ಯಾಸ್ ಸ್ವಲ್ಪ ಚಿಕ್ಕದಿದೆಯಲ್ಲ, ಅದಕ್ಕೆ ಏನಂದರೆ ಆನಿಯನ್ ಬೇಗ ಏನಂದರೆ ಫ್ರೈ ಆಗ್ತಾ ಇಲ್ಲ. ಇನ್ನೊಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ ಆನಿಯನ್. ಆ್ಯಕ್ಚುಲಿ ನಾವು ಬಿರಿಯಾನಿ ಮಾಡ್ತಿರೋದು ತುಂಬ ದಿನ ಆದಮೇಲೆ. ಜಾನು ಸ್ವಲ್ಪ 1 ಮಂತ್ 2 ಮಂತ್ ಗ್ಯಾಪಲ್ಲಿದ್ದರು. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ಆ ದಿನ ಕೂಡ ಬಂತು ನಮ್ಮ ಕಸ್ತೂರಿ ಮೆಂತಿ. ಕಟ್ ಮಾಡ್ಕೊಂಡಿರೋ ಪುದೀನ, ಕೊತ್ತಂಬರಿ. ದಮ್ ಬಿರಿಯಾನಿಗೆ ಕಂಪಲ್ಸರಿ ಇವೆಲ್ಲ ಬೇಕು. ಥರ ಬ್ರೌನ್ ಆಗಿದೆ. ಇದನ್ನ ಇವಾಗ ತೆಗೆಯೋದಷ್ಟೇ ಇವಾಗ ಕೆಲಸ. ನೋಡಿ ಈ ಥರ ಚೆನ್ನಾಗಿ ಬ್ರೌನಾಗಿ ಮಾಡ್ಕೋಬೇಕು. ಆ್ಯಕ್ಚುಲಿ ಬ್ರೌನಾಗಿ ಮಾಡಿದ್ರೇ ಟೇಸ್ಟ್ ಬರುತ್ತೆ, ಆ ಆನಿಯನ್ ಟೇಸ್ಟು. ಆಮೇಲೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಅದರದ್ದು, ಯಾವ ಥರ ಬ್ರೌನ್ ಆಗಿದೆ ಅಂತ ಅಲ್ಲ. ತುಪ್ಪ ಕೊಡು. ತುಪ್ಪ ನೋಡಿ, ತುಪ್ಪ ಹಾಕ್ಬೇಕು ಇದರಲ್ಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ನಂದಿನಿ ತುಪ್ಪ ಅಂದರೆ ಬೆಸ್ಟು, ನಮ್ಮ ಫೇವ್ರೇಟು. ಬಟ್ ಅದು ಸಿಕ್ಕಿಲ್ಲ. ಸ್ವಲ್ಪ ಚಿಕ್ಕ ಪಾಕೆಟು ಇದೇ ಹಾಕ್ತಾಯಿದ್ದೀವಿ. ಇದರಿಂದ ನಿಮಗೆ ಏನಂದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇದೇ ಬಿಸಿ ಇರೋ ಎಣ್ಣೆ ಸ್ವಲ್ಪ ಹಾಕೋಬೇಕಾಗುತ್ತೆ. ನೋಡಿ ಯಾವ ಥರ ಸ್ಮೆಲ್ ಬರುತ್ತೆ ಅಂತ. ಜಾನ್ ಎಣ್ಣೆ ಹಾಕಿದ ತಕ್ಷಣ ಫುಲ್ ಸ್ಮೆಲ್ ಬರ್ತಿದೆ ಬಿರಿಯಾನಿ ಚೆನ್ನಾಗಿ. ಹೈದ್ರಾಬಾದ್ ಬಿರಿಯಾನಿ ಅಂತಂದರೆ ಹೀಗೆ. ಅಂದರೆ ಇವತ್ತು ಫುಲ್ ನಮಗೆ ಬಿರಿಯಾನಿ ಊಟ. ಹಾಂ, ಅದಕ್ಕೆ ನೀನು ಮಿಕ್ಸ್ ಮಾಡ್ತಿದ್ರೆ ಬಾಯಲ್ಲಿ ಫುಲ್ ನೀರು ಬರ್ತಾ ಇದೆ ನನಗೆ. ಹೌದಲ್ಲ? ಸ್ವಲ್ಪ ಸ್ಪೈಸಿಯಾಗೇ ಇರಲಿ. ಯಾಕಂದರೆ ನಾವು ಬೀದರವರಲ್ವಾ, ಸೊ ಸ್ಪೈಸಿ ತಿಂದ್ರೇ ಒಂಥರ ಮಜಾ ಇರುತ್ತೆ ಬಿರಿಯಾನಿಯಲ್ಲಿ. ಸ್ಪೈಸಿನೇ ಮಾಡೋಣ ಬ್ರೋ. ಫ್ರೈ ಮಾಡಿರೋ ಆನಿಯನ್ ನೋಡಿ ಯಾವ ಥರ ಆಗಿದೆ, ಬ್ರೌನ್ ಕಲರ್, ಕ್ರಿಸ್ಪಿ. ಸ್ವಲ್ಪ ಹಾಕೋಬೇಕಾಗುತ್ತೆ. ಜಾನ್ಸನ್ ಮೊಸರು ಕೊಡು. ಚಲೋ, ನೀವು ಹೇಳಿದ್ರಲ್ಲ ನಮ್ಮ ತುಪ್ಪ ಫೇವ್ರೇಟ್ ನಂದಿನಿ ಅಂತ. ನೋಡಿ ಮೊಸರು ತೊಗೊಂಡು ಬಂದು. ನಂದಿನಿ ಬ್ರ್ಯಾಂಡ್ ಗುರು. ಇದ್ರ ಹಿಂದೆ ಇದು ಮುಂದೆನೂ ಬರಲ್ಲ, ಹಿಂದೆನೂ ಬರಲ್ಲ ಮೊಸರು. ನಂದಿನಿ ಮೊಸರು.
ಹಾಫ್ ಮೊಸರು ಹಾಕೊಂಡೋಣ. ಆ್ಯಕ್ಚುಲಿ ಏನಂದರೆ ಮುಂಚೆ ಲೆಮನ್ ಹಾಕಿದ್ರಲ್ಲ, ಸೊ ಅದಕ್ಕೇನಂದರೆ ಇವಾಗ ಮೊಸರು ಸ್ವಲ್ಪ ಕಡಿಮೆನೇ ಹಾಕ್ತಿದ್ದಾರೆ. ಯಾಕಂದರೆ ಮೊಸರು ಲೆಮನ್ ಜಾಸ್ತಿ ಆಗಿಬಿಟ್ರೆ ಬೇರೆ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನಂದರೆ ಮೊಸರು ಹಾಫ್ ಲೀಟ್ರಲ್ಲಿ ಒಂದು 1/4 ಲೀಟ್ರ್ ಹಾಕಿದ್ದಾರೆ, 1/4 ಲೀಟ್ರ್ ಹಾಗೆ ಮಿಕ್ಕಿದ್ದಾರೆ. ಓಕೆ, ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ನೀವು ಎಷ್ಟು ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾಕಂದರೆ ನೀವು ಮಿಕ್ಸ್ ಮಾಡಿಲ್ಲ ಅಂದರೆ ಮಸಾಲ ಒಂದು ಕಡೆ ಟೇಸ್ಟ್ ಬೇರೆ, ಒಂದು ಕಡೆ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಅಂದರೆ ನೀವು ಕಂಪಲ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಪ್ರತಿಯೊಂದು ಐಟಮ್ ಹಾಕಿದ ತಕ್ಷಣ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಫೈನಲ್ ಟಚ್ಚು ಬಿರಿಯಾನಿಗೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಏನಕ್ಕೆ ಇಡಬೇಕಂದ್ರೆ ಅದು ಫುಲ್ ಮಸಾಲ ಫ್ಲೇವರ್ ಎಲ್ಲ ಇರುತ್ತಲ್ಲ, ಅದು ಚಿಕನಿಗೆ ಏನಾದರೂ ಅಂಟ್ಕೊಳ್ಳೋದ್ರಿಂದ ಏನಂದರೆ ನೀವು ಬಿರಿಯಾನಿ ಮಾಡಿದಾಗ ಅದು ಮಸಾಲ ಐಟಮ್ ಏನಿರುತ್ತಲ್ಲ, ಸೊ ಅಂದರೆ ರೈಸ್ ಜೊತೆ ಬರುತ್ತೆ. ಸೊ ಅದಕ್ಕೋಸ್ಕರ ನೀವಂದರೆ ಹಾಫ್ ಆನ್ ಅವರ್ ಇಡಲೇಬೇಕು. ಆ್ಯಕ್ಚುಲಿ ಅಂದರೆ ರೆಸಿಪಿಗೆ ಕರೆಕ್ಟಾಗಿ ಖಾರ ಉಪ್ಪು ಇದೆಲ್ಲ ಅಂತ ಟೆಸ್ಟ್ ಮಾಡೋಣ ಬನ್ನಿ. ಸೂಪರ್ ಆಗಿದೆ. ಏನಂದರೂ ಉಪ್ಪು ಮತ್ತು ಖಾರ ಏನಂದರೆ ಸೊ ತಿನ್ನೋ ಒಂದು ರುಚಿಗೆ ತಕ್ಕಂತೆ ಇದೆ. ಬನ್ನಿ ಇವಾಗ ಏನಂದ್ರೆ ರೈಸ್ ತೊಗೊಳ್ಳೋಣ. ಆ್ಯಕ್ಚುಲಿ 1 kg ಚಿಕನ್ ತೊಗೊಂಡಿದ್ವಲ್ಲ ಒಂದು 6-7 ಜನಕ್ಕೆ. ಸೊ ಏನಂದರೆ 1 kg ರೈಸ್ ತೊಗೊಳ್ಳೋಣ ಸಾಕು. ಯಾಕಂದರೆ ಅಕ್ಕಿ ಎಷ್ಟಿರುತ್ತೋ ಅಷ್ಟು ಚಿಕನ್ ಇದ್ದರೆ ನಿಮ್ಮ ಮಸಾಲನೂ ಕೂಡ ಕರೆಕ್ಟಾಗಿರುತ್ತೆ, ಆಮೇಲೆ ಟೇಸ್ಟ್ ಕೂಡ ಕರೆಕ್ಟಾಗಿ ಬರುತ್ತೆ. ನೀವೇನಾದ್ರು ಸಮ್ ಟೈಮ್ ಏನು ಮಾಡ್ತೀರಂದರೆ ಸೊ ಚಿಕನ್ ತೊಗೊಂಡಿರ್ತೀರ, ಅದಕ್ಕಿಂತ ಜಾಸ್ತಿ ರೈಸ್ ಹಾಕಿರ್ತೀರ. ಸೊ ಹಾಗೆಂದರೆ ಆ ಟೇಸ್ಟ್ ನಿಮ್ಗೆ ಚೆನ್ನಾಗಿ ಬರೋಲ್ಲ. ನೀವೇನೆಂದರೆ 1 kg ಚಿಕನ್ ತೊಗೊಂಡ್ರೆ 1 kg ರೈಸ್ ಹಾಕ್ಕೊಳ್ಳಿ. ಅದಕ್ಕೆ ಯಾವಾಗಂದರೆ ಟೇಸ್ಟೇ ಅದು ಬೇರೆಯೇ ಇರುತ್ತೆ ಲೆವೆಲಲ್ಲಿ. ಚಿಕನ್ಗೆ 1 kg ರೈಸ್ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಸಮ್ ಟೈಮ್ ಏನಂದರೆ 1 kg ಚಿಕನ್ ತೊಗೊಂಡಿರ್ತೀರ, 1.5 kg ಅಥವಾ 2 kg ರೈಸ್ ಹಾಕಿರ್ತೀರ. ಸೊ ಅವಾಗೇನಂದರೆ ಟೇಸ್ಟ್ ಬರೋಲ್ಲ. ಸೊ ಬನ್ನಿ ಕ್ಲೀನಾಗಿ ಇವಾಗಂದರೆ ವಾಶ್ ಮಾಡ್ಕೊಳ್ಳೋಣ. ಸೊ ಏನಂದರೆ ರೈಸ್ ಎಷ್ಟಿರುತ್ತಲ್ಲ ಅದ್ರ ಡಬಲ್ ನಾವು ನೀರು ಹಾಕೋಬೇಕು ಆ್ಯಕ್ಚುಲಿ. ಯಾಕಂದರೆ ರೈಸ್ ಬಾಯ್ಲ್ ಮಾಡಬೇಕಿದ್ರೆ ನೀರು ಕಡಿಮೆ ಇದ್ರೆ ಏನಂದರೆ ಬೇಗ ಏನಂದರೆ ಬಾಯ್ಲ್ ಆಗೋಲ್ಲ ರೈಸು. ಅದಕ್ಕೋಸ್ಕರ ಏನಂದರೆ ನೀರು ಡಬಲ್ ಇಟ್ಕೋಬೇಕು. ಸೊ ಇವಾಗ ಅಂದರೆ ಅದ್ರಲ್ಲಿ ಸ್ವಲ್ಪ ಚಕ್ಕೆ ಹಾಕಬೇಕು, ಸ್ವಲ್ಪ ಎಲೆ ಹಾಕಬೇಕು, ಆಮೇಲೆ ಸ್ವಲ್ಪ ಚಕ್ಕೆ ಹಾಕಿದ್ರೆ ಏನಂದರೆ ರೈಸ್ ಇರುತ್ತಲ್ಲ, ರೈಸ್ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ತಿನ್ನೋಕ್ಕೆ ಒಂಥರ ಮಜವಾಗಿರುತ್ತೆ. ನೋಡಿ ಈ ಕಡೆ ರೈಸ್ಗೆ ಫ್ಲೇವರ್ ತರ್ತಾ ಇದ್ದೀವಿ, ಆಮೇಲೆ ಏನಂತ ಚಿಕನ್ಗೆ ಒಂದು ಡಿಫ್ರೆಂಟ್ ಫ್ಲೇವರ್ ತಂದಿದ್ದೀವಿ. ಸೊ ಎರಡೂ ಮಿಕ್ಸ್ ಮಾಡಿದರೆ ಡಬಲ್ ಫ್ಲೇವರ್ ಅದು. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ, ಯಾಕಂದರೆ ರೈಸ್ಗೂ ಏನಂದರೆ ಸ್ವಲ್ಪ ಖಾರ ಹತ್ತುತ್ತೆ. ಬರೀ ಮಸಾಲ ಹಾಕಿದರೆ ಸ್ವಲ್ಪ ರೈಸ್ಗೆ ಖಾರ ಹತ್ತಲ್ಲ, ಇನ್ನೊಂದು ಮಸಾಲಕ್ಕೆ ಏನಂದರೆ ಮಿಕ್ಸ್ ಆದರೆ ಕರೆಕ್ಟಾಗಿ ಬರೋಲ್ಲ. ಜಾನ್ಸನ್ ಇದು ಪುದೀನ ಕೊತ್ತಂಬರಿನೂ ಹಾಕೋದ್ರಲ್ಲಿ ಮೇಲೆ. ಸೊ ನೋಡಿ ನೀರಲ್ಲಿ ಏನಂದರೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಇವಾಗ ನಿಮ್ಗೆ ಗೊತ್ತಾಗಲ್ಲ, ಇದೆಲ್ಲ ಹಾಕಿದ ಮೇಲೆ ಫುಲ್ ನೀರು ಹೆಸರು ಬರುತ್ತಲ್ಲ, ಆ ಟೈಮಲ್ಲಿ ಅಂದರೆ ನೀರು ಸ್ಮೆಲ್ ನೋಡಿ ತೊಗೊಳಕ್ಕೆ ಒಂಥರ ಚೆನ್ನಾಗಿರುತ್ತೆ ಸ್ಮೆಲ್ಲು, ಘಮಘಮವಾಗಿ. ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಆಲ್ರೆಡಿ ಮಸಾಲದಲ್ಲಿ ಹಾಕಿದ್ದೀವಲ್ಲ ಉಪ್ಪು. ಇವಾಗ ಒಂದು ಸ್ಪೂನ್ ಅಷ್ಟು ಹಾಕೊಂಬಿಡೋಣ. ಓಕೆನಾ? 2 ಸ್ಪೂನ್ ಹಾಕೊಂಬಿಡೋಣ. ಓಕೆ, ಯಾಕಂದರೆ ಜಾಸ್ತಿ ಹಾಕ್ಬಾರ್ದು. ಮಸಾಲದಲ್ಲಿ ಬೇರೆ ಹಾಕಿದರೆ ಮತ್ತು ಇದರಲ್ಲಿ ಬೇರೆ ಹಾಕಿದರೆ ಫುಲ್ ಉಪ್ಪಾಗಿಬಿಡುತ್ತೆ, ಆಮೇಲೆ ರುಚಿನೇ ಹೋಗ್ಬಿಡುತ್ತೆ. ಸೊ ಏನಂದರೆ ಕ್ಲೋಸ್ ಮಾಡಿಬಿಡೋಣ. ಸೊ ಒಂದು 15 ಮಿನಿಟ್ಸ್ವರೆಗೂ ಮಾಡೋಣ. ಸೊ ಅದಾದ್ಮೇಲೆ ಫುಲ್ ನೀರು ಹೆಸರು ಬರುತ್ತೆ. ಸೊ ಅದಾದಮೇಲೆ ರೈಸ್ ಮತ್ತು ನೀರು ಹೆಸರಿಟ್ಟಿದ್ದೀವಿ. ಸೊ ಈ ಕಡೆ ಮಸಾಲ ರೆಡಿಯಾಗಿದೆ. ಒಂದು 15 ನಿಮಿಷ 20 ನಿಮಿಷ ಮುಚ್ಚಿ ಇಡೋಣ. ಸೊ ನೀರು ಹೆಸರು ಬಂದ ಮೇಲೆ ಮತ್ತೆ ಬರೋಣ ವಾಪಸ್. ಕುದಿಸಿದ್ರು ನೀರಲ್ಲಿ ರೈಸ್ ಹಾಕ್ಕೊಂಡಿದ್ದೇವೆ. ಲೈಟಾಗಿ ಎಣ್ಣೆ ಹಾಕೊಳ್ಳೋಣ, ಯಾಕಂದರೆ ಕೆಳಗಡೆ ಸೀದೋಗುತ್ತೆ. ಸೊ ಅದ್ರ ಸಲುವಾಗಿ ನೋಡಿ ಇವಾಗ ಮಸಾಲ ಹೆಂಗಾಗಿದೆ ಅಂಟ್ಕೊಂಡಿದೆ ಚೆನ್ನಾಗಿ. ನಾ ಹಂಗೆ ಇಡ್ತಿರಲಿಲ್ಲ ಅಂದರೆ ಈ ಥರ ಮಸಾಲನೇ ಬರ್ತಾ ಇರಲಿಲ್ಲ ನಿಮಗೆ. ಇವಾಗ ಏನಂದರೆ ಮಸಾಲ ಮೇಲೆ ರೈಸ್ ಹಾಕ್ಬೇಕು. ಇವಾಗ ಮಸಾಲ ಮೇಲೆ ರೈಸ್ ನೋಡಿ, ಹಿಂಗೆ ಲೇಯರ್ ಆಗಿ ಹಿಂಗೆ ಹಾಕೋಬೇಕಾಗುತ್ತೆ. ಸೊ ಹಿಂಗೆ ಹಾಕೋದ್ರಿಂದ ನೀವು ಬಿರಿಯಾನಿ ರೈಸ್ ಮಸಾಲ ಇರುತ್ತಲ್ಲ, ಅವಾಗ ಈಸಿಯಾಗಿ ನಿಮ್ಗೆ ತೆಕ್ಕೊಳ್ಳೋಕೆ ಈಸಿ ಆಗುತ್ತೆ. ಆಮೇಲೆ ವಿತ್ ಮಸಾಲ ಕೂಡ ರೈಸ್ ಮೇಲ್ಗಡೆ ಬರುತ್ತೆ ನಿಮ್ಗೆ ತೆಕ್ಕೊಳ್ಳೋಕೆ ಈಸಿಯಾಗಿ. ನೋಡಿ ಹೆಂಗಾಗಿದೆ ರೈಸು, ಆಮೇಲೆ ಮಸಾಲ, ರೈಸಲ್ಲಿ ಹಾಕಿರೋಂಥ ಚಕ್ಕೆ, ಆಮೇಲೆ ಪುದೀನ, ಆಮೇಲೆ ಮೆಣಸಿನ್ಕಾಯಿ, ಗಮ್ಮಂತ ಬರ್ತಿದೆ ಸ್ಮೆಲ್ಲು. ರೈಸ್ದು ಗಮ್ಮಂತ ಸ್ಮೆಲ್ ಬರ್ತಿದೆ. ಫುಲ್ ಕ್ಯೂರಿಯಾಸಿಟಿಯಲ್ಲಿದ್ದೀವಿ ಬಿರಿಯಾನಿ ಯಾವ ಥರ ಆಗುತ್ತೆ, ಹೆಂಗೆ ಟೇಸ್ಟ್ ಬರುತ್ತೆ ಅಂತ. ಫುಲ್ ಬಾಯೆಲ್ಲ ನೀರು ಬರ್ತಿದೆ, ನೋಡಿದರೆ ಸಾಕು ಬಾಯಲ್ಲಿ ನೀರು ಬರ್ತಿದೆ. ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದಲ್ವಾ, ಬೀದರ್ ಆ ಕಡೆ.
ಅದಕ್ಕೆ ನಮಗೆ ಅಂದರೆ ಹೈದ್ರಾಬಾದ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಯಾಕಂದರೆ ತುಂಬ ನಮ್ಮ ಕಡೆ ಎಲ್ಲ ಫುಲ್ ಹೈದ್ರಾಬಾದ್ ಬಿರಿಯಾನಿ ಊಟ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಹೈದ್ರಾಬಾದ್ನ ಪ್ರಿಪೇರ್ ಮಾಡ್ತೀವಿ ಮತ್ತು ತಿನ್ನೋಕ್ಕೂ ಇಷ್ಟ ಅದೇ ಪಡ್ತೀವಿ ನಾವು ಹೈದ್ರಾಬಾದ್ ಬಿರಿಯಾನಿ. ಜಾನರ್ ಏನಂದರೆ ಆ ಕಡೆ ಹೈದ್ರಾಬಾದ್ ಕರ್ನಾಟಕ ಇದೆಯಲ್ಲ ಅವ್ರದ್ದು. ಸೊ ಆ ಕಡೆ ಏನಂದರೆ ಹೈದ್ರಾಬಾದ್ ಬಿರಿಯಾನಿ ಫೇಮಸ್ಸು. ಸೊ ಅವರಿಗೆ ತುಂಬ ಇಷ್ಟ ಹೈದ್ರಾಬಾದ್ ಬಿರಿಯಾನಿ ಅಂದರೆ. ಸೊ ಅದಕ್ಕೋಸ್ಕರ ಅವ್ರೇನೆಂದರೆ ನಮಗೆ ಹೈದ್ರಾಬಾದ್ ಬಿರಿಯಾನಿನ ಹೆಂಗೆ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ನಮಗೂ ತುಂಬ ಇಷ್ಟ ಹೈದ್ರಾಬಾದ್ ಬಿರಿಯಾನಿ ಅಂದರೆ. ಸೊ ನೋಡೋಣ ಬನ್ನಿ ಹೆಂಗಾಗುತ್ತೆ ಬಿರಿಯಾನಿ ಅಂತ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ಕೊಂಡಿದ್ದೀವಿ. ಏನಂದರೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಏನಂದರೆ ರೈಸ್ ಅಂದರೆ ಟೇಸ್ಟ್ ಕೂಡ ಬರುತ್ತೆ. ಸೊ ನೀವು ತುಪ್ಪ ಯಾವುದ್ರಲ್ಲಿ ಬೇಕಾದ್ರೂ ಹಾಕಿ ಏನಂದರೆ ಆ ರೈಸ್ಗೆ ಏನಂದರೆ ಟೇಸ್ಟೇ ಬೇರೆ ಬರುತ್ತೆ. ಸೊ ಮೇಲ್ಗಡೆ ಏನಂದರೆ ನಾವು ಬ್ರೌನಾಗಿ ಫ್ರೈ ಮಾಡಿದ್ವಲ್ಲ ಅದು ಆನಿಯನ್, ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಬೇಕು. ನೋಡಿ ಯಾವ ಥರ ಈ ಥರ ಫುಲ್ ಮಿಕ್ಸ್ ಆಗೋ ಥರ ಏನಂದರೆ ರೈಸ್ ಮುಚ್ಕೊಳ್ಳೋ ಥರ ಮಾಡಬೇಕು. ಅದ್ರ ಮೇಲೆ ಏನಂದರೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಸೊ ಇದು ನೋಡಿ ಕಲರ್ ಬರುತ್ತಲ್ಲ, ಆ ರೈಸ್ಗೆ ಒಂದೊಂದು ಅಂಟ್ಕೊಳುತ್ತಲ್ಲ ಕಲರು. ಆ ಕಲರ್ ಏನಂದರೆ ನೋಡೋಕ್ಕೂ ಚೆಂದ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಗ್ಲಾಸಲ್ಲಿ ಹಾಕ್ಕೋಬೇಕಿದು. ಇದೇನೆಂದರೆ ನೀವು ಅಂಗಡಿಯಲ್ಲಿ ಸಿಗುತ್ತೆ, ಆರೆಂಜ್ ಆ್ಯಂಡ್ ರೆಡ್ ಅಂತ ಕಲರ್ ಹೇಳಿದರೆ ಅವ್ರು ನಿಮ್ಗೆ ಕೊಡ್ತಾರೆ. ಆ್ಯಕ್ಚುಲಿ ಇದು ಬಿರಿಯಾನಿ ರೈಸ್ಗಂತಲೇ ತುಂಬ ಜನ ಹಾಕ್ತಾರೆ. ಅದನ್ನೇನೆಂದರೆ ಫುಲ್ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಲೈಟಾಗಿ ಅಲ್ಲಲ್ಲಿ ಸ್ವಲ್ಪ ಹಾಕಿದರೆ ಅದೇನೆಂದರೆ ಫುಲ್ ಕೆಳಗಡೆವರೆಗೂ ಹೋಗುತ್ತೆ. ಅದು ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆಯಿಂದ ರೈಸ್ಗೆಲ್ಲ ಅಂಟ್ಕೊಂಡು ಮೇಲೆ ಬರುತ್ತೆ. ಇವಾಗ ನೋಡಿ ಫೈನಲ್ ಟಚ್ ಮುಗೀತು. ಇವಾಗ ಏನಂದರೆ ದಮ್ಮಿಗೆ ಇಟ್ಬಿಡೋದೆ, ಬಿರಿಯಾನಿ ತಿಂದ್ಬಿಡೋದೆ ಫುಲ್. ಇವತ್ತು ನೋಡಿ ಹೆಂಗಾಗಿದೆ ಫುಲ್ಲು ಕಲರು, ಆಮೇಲೆ ಆನಿಯನ್ ಬ್ರೌನ್ ಆಗಿರೋ ಆನಿಯನ್ನು. ಸೊ ಇವಾಗ ಏನಂದರೆ ದಮ್ಮಿಗೆ ಇಡಬೇಕು. ಸೊ ಮ್ಯಾಕ್ಸಿಮಮ್ ಒಂದು 20-25 ಮಿನಿಟ್ಸ್ ಆದರೂ ಇಡಬೇಕು ದಮ್ಗೆ. ಯಾಕಂದರೆ ಕೆಳಗಡೆಯಿಂದ ಚಿಕನ್ ಕೂಡ ಏನಾದರೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಮಸಾಲೆ ಕೂಡ ಎಲ್ಲ ರೈಸ್ ಫುಲ್ ಅಂಟ್ಕೋಬೇಕು. ಸೊ ಅದಾಗಿದ್ಮೇಲೆ ಏನಂತಂದರೆ ಬಿರಿಯಾನಿಗೆ ಹೆಂಗೆ ಟೇಸ್ಟ್ ಇರುತ್ತೆ ಅಂದರೆ ನಿಮಗೆ ತೋರಿಸ್ತೀವಿ, ಬನ್ನಿ ಆವಾಗ ನೋಡೋಣ. ನೋಡಿ ಆ್ಯಕ್ಚುಲಿ ದಮ್ ಬಿರಿಯಾನಿ ಅಲ್ವಾ, ಒಳಗಡೆ ಇರೋ ದಮ್ನ ಮೇಲ್ಗಡೆ ಬರಬಾರ್ದಂತ ಹಂಗೆ ಕಟ್ಟಾಕ್ತಿದ್ದೀವಿ ಅದನ್ನು. ಆ ದಮ್ ಹೊರಗಡೆ ಏನಂದರೆ ಬಿಡೋಕ್ಕೆ ಬಿಡಲ್ಲ. ಇದು ನಾವು ಈ ಕಾಟನ್ ಬಟ್ಟೆ ಇದೆಲ್ಲ ಏನಂದರೆ ಗೋಧಿ ಹಿಟ್ಟು ಕೂಡ ಮಾಡ್ಕೋಬೋದು ನೀವು ಆ ಥರ. ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ ಕೂಡ ಮಾಡ್ಕೋಬೋದು. ಆ್ಯಕ್ಚುಲಿ ನಮ್ಮ ಹತ್ರ ನ್ಯೂಸ್ ಪೇಪರ್ ಇಲ್ಲ, ಅದಕ್ಕೋಸ್ಕರ ನಾವು ಕಾಟನ್ ಬಟ್ಟೆ ಇದೆಲ್ಲ ಅದನ್ನು ಫುಲ್ ಬಟ್ಟೆ ಒದ್ದೆ ಮಾಡ್ಕೊಂಡ್ಬಿಟ್ಟು ಫುಲ್ ಅದನ್ನು ಹಿಂಡ್ಬಿಟ್ಟು, ಸೊ ಏನಂದರೆ ಫುಲ್ ರೌಂಡ್ ಹಾಕ್ಬಿಟ್ಟು ಅದ್ರ ಮೇಲೆ ಅಂದರೆ ಒಂದು ಚೂರು ಇಲ್ಲ ಸ್ವಲ್ಪ ಸ್ಪೇಸ್ ಬಿಡಬೇಕು. ಯಾಕಂದರೆ ಬಾಯ್ಲ್ ಆಗಿರೋದು ಸಡನ್ನಾಗಿ ಗೊತ್ತಾಗಲ್ಲ. ಇಲ್ಲಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ ನಿಮಗೆ, ಬಾಯ್ಲ್ ಆಗಿದೆಯಾ ಇಲ್ವಾ, ಸೊ ಪ್ರಿಪೇರ್ ಆಗಿದೆಯಲ್ಲ ಅಂತ. ಈ ಒಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ಸ್ಮೆಲ್ ಬರುತ್ತೆ ನಿಮಗೆ. ಸ್ಮೆಲ್ ಬಂದಿದ ತಕ್ಷಣ ಗೊತ್ತಾಗುತ್ತೆ ಚಿಕನ್ ಪ್ರಾಪರ್ ಆಗಿದ್ರೆ ಬಾಯ್ಲ್ ಆಗಿದೆ, ಆಮೇಲೆ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಅದ್ರ ಮೇಲೆ ಅಂದರೆ ಸ್ವಲ್ಪ ಭಾರವಾಗಿಡಬೇಕು. ಯಾಕಂದರೆ ಹೊಗೆ ಹೊರಗಡೆ ಬರೋಕ್ಕೆ ಆ್ಯಕ್ಚುಲಿ ದಮ್ ಏನಂದರೆ ಹೊರಗಡೆ ಬರಬಾರ್ದು. ಅದಕ್ಕೋಸ್ಕರ ಮೇಲ್ಗಡೆ ನೀವು ನೀರಾದರೂ ಹಿಡಿಯಿಲ್ಲ ಅಂದರೆ ಏನೋ ಭಾರವಾಗಿರೋದು ಏನು ಬೇಕಾದರೂ ಇಡ್ಬೋದು. ಸೊ ನಾವೇನೆಂದರೆ ನೀರು ಹಾಕ್ಬಿಟ್ಟು ಮೇಲ್ಗಡೆ ಭಾರವಾಗಿ ಇಟ್ಟಿದ್ದೀವಿ. ಸೊ ಏನಂದರೆ ರೆಡಿ ಆಗಿದ ತಕ್ಷಣ ಹೊರಗಡೆ ಹೊಗೆ ಬರುತ್ತೆ, ಆಮೇಲೆ ಸ್ಮೆಲ್ ಕೂಡ ಬರುತ್ತೆ. ಆ ಸ್ಮೆಲ್ಲಿಂದನೇ ನೀವು ಏನಂದರೆ ಗೊತ್ತು ಮಾಡ್ಕೋಬೇಕು ಚಿಕನ್ ಬಾಯ್ಲ್ ಆಗಿದೆ, ಮಸಾಲೆ ಕೂಡ ರೆಡಿಯಾಗಿದೆ, ಬಿರಿಯಾನಿ ಕೂಡ ರೆಡಿಯಾಗಿದೆ ಅಂತ ತಿಳ್ಕೊಬೋದು. ಸೊ ಒಂದು ಟೈಮ್ ಹಚ್ಬಿಟ್ಟು ಒಂದು 20 ನಿಮಿಷ ಇಡಿ. 20 ನಿಮಿಷ ಇಟ್ಟಿದ್ದಾದ್ಮೇಲೆ ಸೊ ಪ್ರಾಪರಾಗಿ ರೆಡಿಯಾಗಿರುತ್ತೆ. ಓಪನ್ ಮಾಡೋಣ. ವಾವ್ ಗಮ್ಮತ್ತು. ಸ್ಮೆಲ್ ನೋಡು, ಜಾಸ್ತಿ ನೋಡೋಣ ಬಿರಿಯಾನಿ ಸ್ಮೆಲ್ ನೋಡು. ವಾವ್ ಫುಲ್ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಜಾಫ್ರಂಗ್ ಹಾಕಿದ್ರಿಂದ ನೋಡಿ ಹೆಂಗೆ ನೋಡಿ ಕಲರ್ ಬಂತು ರೈಸ್ಗೆ, ಟೇಸ್ಟ್ ಆಗಿ. ರೈಸ್ ನೋಡಿ ಯಾವ ಥರ ಬಂದಿದೆ. ಇವಾಗ ಊಟ ಮಾಡೋಣ ಬನ್ನಿ. ಊಟ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ಬರೀ ನೀವು ಮೇಲ್ಗಡೆ ತಗೊಂಡ್ರೆ ಮಸಾಲ ಬರಲ್ಲ. ಸೊ ಕೆಳಗಡೆ ತಗೊಂಡ್ರೆ ನಿಮಗೆ ಕರೆಕ್ಟಾಗಿ ಏನಂದ್ರೆ ಮಸಾಲ ಬರುತ್ತೆ. ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಇಲ್ಲಿ 3 ಪ್ಲೇಟ್ ಇದೆ. ಸೊ ಇನ್ನೊಂದು ಪ್ಲೇಟ್ ಯಾರಿದ್ದಾರಂತೆ ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ. ಸೊ ಲೆಟ್ಸ್ ಸಿ, ಬನ್ನಿ ಇದರಲ್ಲಿ. ಸೊ ಅವ್ರು ಟೇಸ್ಟ್ ಮಾಡಿಬಿಟ್ಟು ನಮ್ಮ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ ಯಾವ ಥರ ಇದೆ ಅಂತ ಅವ್ರು ಹೇಳ್ತಾರೆ. ಬನ್ನಿ ನೋಡೋಣ. ತುಂಬ ದಿನ ಆದಮೇಲೆ ಜಾನ್ ಬಾಯ್ ಸಿಕ್ಕಿದ್ದಾರೆ, ಅದ್ರ ಜೊತೆ ನಮಗೆ ಬಿರಿಯಾನಿ ಕೂಡ ಸಿಕ್ಕಿದೆ. ನೋಡೋಣ ಹೆಂಗಿದೆ ಅವ್ರು ಮಾಡೋ ಹೈದರಾಬಾದ್ ಬಿರಿಯಾನಿ ಇವತ್ತು. ನೋಡಿ ಹೇಗಿದೆ. ಸಕ್ಕತ್ತಾಗಿದೆ ಬಿರಿಯಾನಿ. ನಿಜವಾಗ್ಲೂ ಬಿರಿಯಾನಿ ಅಂತೂ ಸೂಪರ್ ಆಗಿದೆ. ಜೋಸವರ್ದಲ್ಲಿ ಹೇಗಿದೆ ಬಿರಿಯಾನಿ?
ತುಂಬ ದಿನ ಆದಮೇಲೆ ಜಾನ್ ಬಾಯ್ ಬಿರಿಯಾನಿ ತಿಂತಾ ಇದೀವಿ, ಟೇಸ್ಟ್ ಕೂಡ ಮಾಡಿದೆ. ಬಂತಲ್ವಾ? ಖಂಡಿತ. ನಾವು ಹಳೆ ರೂಮಲ್ಲಿದ್ದಾಗ ತುಂಬ ಜನ ಇರ್ತಾಯಿದ್ವಿ, ಅವಾಗೆಲ್ಲ ಒಂದು ವಾರಕ್ಕೆ ಒಂದೊಂದು ಬಿರಿಯಾನಿನೇ ಇರ್ತಾಯಿತ್ತು. ಇವತ್ತು ಕೂಡ ಸೇಮ್ ಟೇಸ್ಟ್ ಇದೆ, ಬಂಬಾಟಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸರಿ ಈ ಶೈಲಿಯಲ್ಲಿ ಮಾಡಿರುವಂಥ ರೆಸಿಪಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಟೇಸ್ಟ್ ಹೇಗಿದೆ ಅಂತ ನೀವು ನೋಡಿಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.